ಎಲ್ಲರಿಗೂ ನಮಸ್ಕಾರ. ನಮ್ಮ ದಿನವನ್ನು ಶುರು ಮಾಡುವ ಒಂದು ಚಿಕ್ಕ ಅಭ್ಯಾಸವೇ ನಮ್ಮ ಮನಸ್ಸನ್ನು, ದೇಹವನ್ನು ಬದಲಾಯಿಸಬಹುದು. ಅದರಲ್ಲಿ ಮುಖ್ಯವಾದದ್ದು ಒಂದು ಕಪ್ ಬಿಸಿ ಬಿಸಿ ವಿಶೇಷ ಚಹಾ. ಚಹಾ ಅಂದರೆ ಕೇವಲ ಪಾನೀಯ ಅಲ್ಲ, ಅದು ಒಂದು ಭಾವನೆ. ಬೆಳಗಿನ ತಂಪಿನ ವಾತಾವರಣದಲ್ಲಿ, ಮಳೆಯ ಸಣ್ಣ ಹನಿಗಳ ನಡುವೆ ಅಥವಾ ಕೆಲಸದ ಒತ್ತಡದ ಸಮಯದಲ್ಲಿ ಒಂದು ಕಪ್ ಚಹಾ ಸಿಕ್ಕರೆ ಮನಸ್ಸೇ ಹಗುರವಾಗುತ್ತದೆ. ಆದರೆ ಇಂದು ನಾವು ಸಾಮಾನ್ಯ ಟೀ ಬಗ್ಗೆ ಅಲ್ಲ, ವಿಶೇಷ ಚಹಾ ಬಗ್ಗೆ ಮಾತನಾಡ್ತಿದ್ದೀವಿ. ಈ ವಿಶೇಷ ಚಹಾದಲ್ಲಿ ಶುಂಠಿ, ಏಲಕ್ಕಿ, ತುಳಸಿ, ಲವಂಗ ಮತ್ತು ಸ್ವಲ್ಪ ಜೇನು ಸೇರಿಸಿದರೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಶುಂಠಿ ದೇಹದ ಶೀತವನ್ನು ಕಡಿಮೆ ಮಾಡುತ್ತೆ, ತುಳಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಏಲಕ್ಕಿ ಜೀರ್ಣಕ್ರಿಯೆ ಸುಧಾರಿಸಿದರೆ, ಜೇನು ಗಂಟಲು ನೋವನ್ನು ಕಡಿಮೆ ಮಾಡುತ್ತೆ. ಹಾಗೆ ಈ ಚಹಾ ಕುಡಿಯೋದ್ರಿಂದ ದೇಹಕ್ಕೆ ಹೊಸ ಉತ್ಸಾಹ ಬರುತ್ತೆ, ಒತ್ತಡ ಕಡಿಮೆಯಾಗುತ್ತೆ, ಮನಸ್ಸು ರಿಫ್ರೆಶ್ ಆಗುತ್ತೆ ಮತ್ತು ದಿನಪೂರ್ತಿ ಚೈತನ್ಯದಿಂದ ಇರಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಯಾವುದೇ ಚಹಾವನ್ನು ಅತಿಯಾಗಿ ಕುಡಿಯಬಾರದು. ದಿನಕ್ಕೆ 1 ಅಥವಾ 2 ಬಾರಿ ಕುಡಿದ್ರೆ ಸಾಕು. ಮನೆಯಲ್ಲಿ ಪ್ರೀತಿಯಿಂದ ಮಾಡಿರುವ ಒಂದು ಕಪ್ ವಿಶೇಷ ಚಹಾ, ಅದು 5 ನಕ್ಷತ್ರ ಹೋಟೆಲ್ ಪಾನೀಯಕ್ಕಿಂತಲೂ ಅಮೂಲ್ಯ. ಹಾಗಾದರೆ ಸ್ನೇಹಿತರೆ, ನೀವು ಯಾವ ಟೀ ಇಷ್ಟಪಡ್ತೀರಾ? ಶುಂಠಿ ಟೀನಾ, ಮಸಾಲ ಟೀನಾ ಅಥವಾ ತುಳಸಿ ಟೀನಾ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಆರೋಗ್ಯಕರ ಮತ್ತು ಮನಸ್ಸಿಗೆ ಹತ್ತಿರವಾದ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.